ಯತ್ ಅನ್ನೋ ಶಬ್ದ ಪರಾಮರ್ಶವನ್ನು ಮಾಡ್ತದೆ ಅನ್ನೋದು ನಮ್ಗೆ ಗೊತ್ತಿದೆ. ಯತ್ರ ತತ್ರ ಯಥಾ ತಥಾ ಯಹ ಸಹ ಹೀಗೆಲ್ಲ. ಪರಾಮರ್ಶ ಅಂದರೆ ಈ ಹಿಂದೆ ಒಂದೇನು ಬಂದಿರ್ತದೆ ಅದನ್ನು ಮುಂದೆ ಹೇಳೋದು. ಎಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಅಗ್ನಿ ಇದೆ. ಎಲ್ಲಿ ಅಂದರೆ ಯಾವ್ಯಾವ ಜಾಗದಲ್ಲಿ ಅಂತ ಅದರ ಅರ್ಥ. ಆ ಎಲ್ಲಿ ಎಂಬ ಶಬ್ದದಿಂದ ಯಾವ ಜಾಗವನ್ನು ಇಟ್ಕೊಂಡಿರ್ತೀವೋ ತತ್ರ ಅನ್ನೋ ಶಬ್ದದಿಂದ ಅದೇ ಜಾಗವನ್ನು ಇಟ್ಕೊಳ್ಬೇಕು, ಅದೇ ಸ್ಥಳವನ್ನು ಇಟ್ಕೊಳ್ಬೇಕು ಅಂತ. ಯಥಾ ರಾಜ ತಥಾ ಪ್ರಜಾ. ಯಥಾ ಎಂಬಲ್ಲಿ ಯಾವ ರೀತಿ ಅಂತ ಅರ್ಥ ಇಟ್ಕೊಂಡಿರ್ತೀವಲ್ಲ ಅದೇ ರೀತಿಯಿಂದಲೇ ಅದೇ ರೀತಿ ಅನ್ನೋ ಅರ್ಥವನ್ನು ತಥಾ ಎಂಬ ಶಬ್ದಕ್ಕೆ ಹೇಳಬೇಕು. ಹೀಗೆ ಯತ ಎಂಬುದು ಪರಾಮರ್ಶವನ್ನು ಮಾಡ್ತದೆ. ಯತ ಮತ್ತು ತತ್ವ ಶಬ್ದಗಳು ಹೀಗೆ ಎರಡು ಕೂಡ ಸಂಬಂಧಿ ಶಬ್ದಗಳು ಅನ್ನೋದು ನಮ್ಗೆ ಗೊತ್ತಿದೆ. ಸಂಸ್ಕೃತದಲ್ಲೂ ಮತ್ತೆ ಅಂದರೆ ಈಗಿನ ಸಂಸ್ಕೃತದಲ್ಲೂ ಹಿಂದಿಯಲ್ಲೂ ಹಾಗೆ ಮರಾಠಿಯಲ್ಲೂ ಹೀಗೆ ಇದೆ. ವೈಸ ಜೈಸ ವೈಸ ಹೀಗೆಲ್ಲ. ಜೈಸ ಅಂದರೆ ಹೇಗೆ, ವೈಸ ಅಂದರೆ ಅದೇ ರೀತಿಯಾಗಿ. ಜೋ ಯಾರು, ಜೋ ಆಯೇಗ ಉಸ್ಕೋ ಲೇಕೆ ಆನಾ, ಯಾರು ಬರ್ತಾನೆ ಅವ್ರು ಕರ್ಕೊಂಡು ಬಾ. ಜೋ ವಾದಾ ಕಿಯಾ ಓ ನಿಭಾನ ಪಡೇಗ, ಏನು ಮಾತು ಹೇಳಿರ್ತೀರಿ ಅದನ್ನು ನಿಭಾಯಿಸಬೇಕು. ಹೀಗೆಲ್ಲ ಹೀಗೆ ಸಂಸ್ಕೃತದ ಯತ್ ಶಬ್ದಕ್ಕೆ ಸಂವಾದಿಯಾದದ್ದು ಹಿಂದಿಯ ಜೋ ಅನ್ನೋ ಶಬ್ದ. ಯಕಾರವೇ ಜಕಾರವಾಗಿ ಪರಿಣಮಿಸುತ್ತದೆ. ಕೆಲವು ಸರಿ ಸಂಸ್ಕೃತದಲ್ಲೂ ಹಾಗಾಗ್ತದೆ. ಹಿಂದಿಯಲ್ಲಿ ಮತ್ತು ಈಗಿನ ಸಂಸ್ಕೃತದಲ್ಲಿ ಹೀಗೆ ಕಾಣಿಸ್ತದೆ, ಮರಾಠಿಯಲ್ಲೂ ಕಾಣಿಸ್ತದೆ ಪ್ರಾಯ, ಅಥವಾ ಹಿಂದಿ ಬೆಲ್ಟಿನಲ್ಲಿರುವಂಥ ಎಲ್ಲ ಭಾಷೆಗಳಲ್ಲೂ ಹೀಗಾಗ್ತದೆ. ದ್ರವಿಡ ಭಾಷೆಗಳಲ್ಲಿ ಹೀಗಾಗೋದಿಲ್ಲ. ಯಾರು ಬಂದರೂ ಪ್ರಶ್ನೆ. ಸಂಸ್ಕೃತದಲ್ಲಾದರೆ ಕಹ ಆಗತಃ ಅಂತ ಪ್ರಶ್ನೆ ಕೇಳಲಿಕ್ಕೆ ಬೇರೆನೇ ಕೇಳಬೇಕಾಗ್ತದೆ. ಕುತ್ರ ಎಲ್ಲಿ, ಭಗವಾನ್ ಕುತ್ರ ಅಷ್ಟೇ, ಭಗವಂತ ಎಲ್ಲಿದ್ದಾನೆ ಅಂತ ಕೇಳಲಿಕ್ಕೆ ಕುತ್ರ ಅಂತ ಬೇರೆ ಶಬ್ದನ ಪ್ರಯೋಗ ಮಾಡಬೇಕಾಗ್ತದೆ. ಪ್ರಶ್ನೆ ಕೇಳಲಿಕ್ಕೆ ಕಹ ಆಗತಃ ಅಂತಲೇ ಕೇಳಬೇಕಾಗ್ತದೆ. ಯಹ ಆಗತಃ ಅಂತ ಕೇಳಲಿಕ್ಕೆ ಬರೋದಿಲ್ಲ. ಭಗವಾನ್ ಎತ್ರ ಅಸ್ತಿ ಅಂತ ಪ್ರಶ್ನೆ ಕೇಳಲಿಕ್ಕೆ ಬರೋದಿಲ್ಲ. ಆದರೆ ಕನ್ನಡ, ತಮಿಳು ಮೊದಲಾದ ಭಾಷೆಗಳಲ್ಲಿ ಹೀಗೆ ಪ್ರಶ್ನೆ ಕೇಳಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ, ಪರಾಮರ್ಶೆ ಮಾಡಲಿಕ್ಕೂ ಉಪಯೋಗ ಮಾಡ್ತಾರೆ. ಯಾರು ಬಂದರು ಇದು ಪ್ರಶ್ನೆ, ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ಬಾ ಇದು ಪರಾಮರ್ಶ. ಹೀಗೆ ಪರಾಮರ್ಶಕ್ಕೂ ಪ್ರಶ್ನೆ ಕೇಳಲಿಕ್ಕೂ ಒಂದೇ ಶಬ್ದ ದ್ರವಿಡ ಭಾಷೆಗಳಲ್ಲಿದೆ. ಇಂಗ್ಲಿಷಿನಲ್ಲಿ ಕೂಡ ಹಾಗೇ ಇದೆ. ವೇರ್ ಆರ್ ಯು ಗೋಯಿಂಗ್, ನೀ ಎಲ್ಲಿ ಹೋಗ್ತಾ ಇದ್ದೆ, ಇದು ಪ್ರಶ್ನೆ. ವೆರ್ ಎವರ್ ದೇರ್ ಈಸ್ ಎ ಹಾರ್ಡ್ ವರ್ಕ್ ದೇರ್ ಈಸ್ ಸಕ್ಸಸ್. ಹಾರ್ಡ್ ವರ್ಕ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಸಕ್ಸಸ್ ಇದೆ ಅಂತ ಮತ್ತೊಂದು ಶಬ್ದ. ಹೀಗೆಲ್ಲ ಕೇಳಿ ಬರ್ತದೆ. ಅಂತೂ ಕನ್ನಡ ಮೊದಲಾದ ದ್ರವಿಡ ಭಾಷೆಗಳಿಗೂ ಇಂಗ್ಲಿಷ್ಗೂ ಒಂದೇ ನಿಯಮ. ಈಗಿನ ಸಂಸ್ಕೃತ, ಹಿಂದಿ ಮತ್ತು ಕನ್ನಡ ಇವುಗಳಿಗೆ ಒಂದು ನಿಯಮ ನಮ್ಗೆ ಗೊತ್ತಿರುವಂತೆ. ಆದರೆ ಯಥಾ ಸಂಧಾರಿತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತ ಯಾದೃಶೀವಾ ಹರೇದಾಶು ಪುರುಷಸ್ಯ ಮನೋಮಲಂ ಅಂತ ಭಾಗವತದ 2ನೇ ಸ್ಕಂದದ 1ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಯಥಾ ಯತ್ರ ಯಾದೃಶಿ ಅಂತ ಶಬ್ದಗಳಿವೆಯಲ್ಲ, ಇವು ಪರಾಮರ್ಶ ಮಾಡಲಿಕ್ಕಾಗಿರುವಂಥ ಶಬ್ದಗಳಲ್ಲ, ಇವು ಪ್ರಶ್ನವನ್ನು ಮಾಡಲಿಕ್ಕಾಗಿರುವ ಶಬ್ದಗಳು. ಇವಕ್ಕೆ ಯಥಾ ಅಂದರೆ ಕಥಂ ಅನ್ನುವಂಥ ಅರ್ಥ, ಯತ್ರ ಅಂದರೆ ಕುತ್ರ, ಯಾದೃಶಿ ಅಂದರೆ ಕೀದೃಶಿ ಅಂತ ಅರ್ಥ. ಧಾರಣ, ಈ ಧಾರಣವನ್ನು ಯಥಾ ಅಂದರೆ ಕಥಂ ಹೇಗೆ ಮಾಡಬೇಕು ಅಂತ ಅರ್ಥ, ಹೇಗೆ ಮಾಡಬೇಕು ಅಂತ ಪ್ರಶ್ನ. ಧಾರಣವನ್ನು ಯತ್ರ ಅರ್ಥಾತ್ ಕುತ್ರ ಅಂದರೆ ಎಲ್ಲಿ, ಯಾವುದ್ರ ಕುರಿತಾಗಿ ಮಾಡಬೇಕು. ಕೀದೃಶಿ ಧಾರಣ ಮನೋಮಲಂ ಹರೇತ್, ಎಂಥ ಧಾರಣವು ಅರ್ಥಾತ್ ಧ್ಯಾನವು ನಮ್ಮ ಮನಸ್ಸಿನ ಮಲಗಳನ್ನು ತೊಳೆಯುತ್ತದೆ. ಹೀಗೆ ಈ ಮೂರು ಶಬ್ದಗಳಿಗೂ, ಮೂರು ಶಬ್ದಗಳಿಗೂ ಕೂಡ ಪ್ರಶ್ನವನ್ನು ಮಾಡುವಾಗ ಕಿಂ ಕುತ್ರ ಕೀದೃಶಿ ಅಂತ ಕೇಳ್ತೀವಲ್ಲ ಅದೇ ಅರ್ಥವನ್ನು ಇಲ್ಲಿ ಇಟ್ಕೊಳ್ಬೇಕು ಅಂತ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಯತ್ ಶಬ್ದ ಪ್ರಶ್ನೆ, ಯತಶ್ಚೋದೇತಿ ಸೂರ್ಯ, ಸೂರ್ಯ ಹೇಗೆ ಉದಯಿಸ್ತಾನೆ, ಎಲ್ಲಿ ಹೇಗೆ ಅಸ್ತಂಗತನಾಗ್ತಾನೆ ಅಂತೆಲ್ಲ ಪ್ರಶ್ನೆಗಳೇ ಇವೆ.
ಆ ಪ್ರಶ್ನೆಗೆ ಉತ್ತರ ರೂಪವಾಗಿಯೇ ಆ ಉಪನಿಷತ್ತುಗಳಲ್ಲಿ ಕಾಟಕ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳೆಲ್ಲ ಅದು ಬಂದಿದೆ. ಅದಕ್ಕೆ ಒಂದು ಕೊಟೇಶನ್ ತೋರಿಸ್ತಾರೆ ಆಚಾರ್ಯ. ಯಚ್ಛಬ್ದಸ್ತು ಪರಾಮರ್ಶೆ ಪ್ರಶ್ನಾರ್ಥಿ ಚಾಪಿ ಭಣ್ಯತೆ ಅಂತ. ಯಚ್ಛಬ್ದವನ್ನು ಪರಾಮರ್ಶೆ ಎಂಬ ಅರ್ಥದಲ್ಲಂತೂ ಎಲ್ಲರೂ ಬಳಕೆ ಮಾಡಿಯೇ ಮಾಡ್ತಾರೆ. ಅದು ಪ್ರಸಿದ್ಧವಾದ ಯಥಾ ತಥಾ, ಯತ್ರ ಕುತ್ರ, ಈ ಯತ್ರ ತತ್ರ ಹೀಗೆಲ್ಲ. ಪ್ರಶ್ನೆ ಎಂಬ ಅರ್ಥದಲ್ಲಿಯೂ ಕಿಂ ಕುತ್ರ ಕೀದೃಶ ಅಂತ ಹೀಗೆ ಪ್ರಯೋಗ ಮಾಡ್ತಿರಲ್ಲ, ಅದಕ್ಕೆ ಪರ್ಯಾಯವಾಗಿಯೂ ಯಚ್ಛಬ್ದವನ್ನು ಬಳಕೆ ಮಾಡಿದರೂ ತಪ್ಪಿಲ್ಲ. ವೈದಿಕ ಸಂಸ್ಕೃತದಲ್ಲಿ ಹಾಗೇ ಇದೆ. ಯಾಕೆಂದ್ರೆ ಈ 22ನೇ ಶ್ಲೋಕದಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಮುಂದೆ 23ನೇ ಶ್ಲೋಕದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹೇಗೆ ಧ್ಯಾನ ಮಾಡಬೇಕು ಅಂದರೆ ಜಿತಾಸನಾಗಿ ಆಸನಕ್ಕೆ ಜಯವನ್ನು ಮಾಡಿಕೊಂಡು ಸಾಧನೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವುದರ ಕುರಿತಾಗಿ ಧ್ಯಾನ ಮಾಡಬೇಕು ಅಂದರೆ ಈ ಬ್ರಹ್ಮಾಂಡದ ಅಖಂಡ ಬ್ರಹ್ಮಾಂಡ ಏನಿದೆ, ಬ್ರಹ್ಮಾಂಡವನ್ನು ಭಗವಂತನ ರೂಪ ಅಂತ ತಿಳಿದು ಧ್ಯಾನ ಮಾಡಬೇಕು. ಯಾದೃಶಿ ಎಂಥ ಧ್ಯಾನ ಮಾಡಬೇಕು ಅದನ್ನೆಲ್ಲವನ್ನು ಮುಂದೆ ವರ್ಣನೆ ಮಾಡ್ತಿದ್ದಾರೆ. ಹೀಗೆ ಎತ್ತ ಎಂಬ ಶಬ್ದವನ್ನು ಪ್ರಶ್ನೆ ಎಂಬ ಅರ್ಥದಲ್ಲೂ ಇಟ್ಕೊಳ್ಬಹುದು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ. ನಮಗೆ ಲೌಕಿಕ ಸಂಸ್ಕೃತದಲ್ಲಿ ಅದಕ್ಕೆ ಬಳಕೆಗಳಿಲ್ಲ. ಆಚಾರ್ಯರು ಹೀಗೆ ಅದಕ್ಕೊಂದು ಅಭಿಧಾನ ಅನ್ನೋ ಕೋಶವನ್ನು ಕೊಟ್ಟು ಭಾಗವತ ತಾತ್ಪರ್ಯದ 2ನೇ ಸ್ಕಂದದ 1ನೇ ಅಧ್ಯಾಯದ 22ನೇ ಶ್ಲೋಕದ ಮೂಲಕ ಸಂಸ್ಕೃತ ಸಾಹಿತ್ಯಕ್ಕೆ ಒಂದು ವಿಶೇಷ ಕೊಡುಗೆ ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು.